Namaste. Happy evening, all of you. Excellent evening. Welcome, my dear friends. Happy evening, ನಮಸ್ತೆ sir. ನಮಸ್ತೆ ಗುರುಗಳೇ. ಹ್ಯಾಪಿ ಈವ್ನಿಂಗ್ ಗುರುಗಳೇ. Namaste, sir. ನಮಸ್ತೆ ಈವ್ನಿಂಗ್ ಸರ್. Happy evening, sir. Namaste, sir. Good to see you. Say happy evening. Happy evening, sir. ಹ್ಯಾಪಿ Happy ಈವ್ನಿಂಗ್ evening, ಸರ್. sir. Happy evening, Happy evening, sir. Happy evening, sir. Happy evening, sir. Happy evening, all of you. Once again, ಶುಭ ಸಂಜೆ ಗುರುಗಳೇ. ಮಾಡಿಲ್ಲ ಅವ್ರಿಗೂ ಸಹ ಇನ್ನೊಮ್ಮೆ ಶುಭ ಸಂಜೆ. ಹ್ಯಾಪಿ ಈವ್ನಿಂಗ್. ಅಮಾವಾಸ್ಯೆ ಗುರುಗಳೇ. Happy evening, sir. Happy evening, sir. Happy evening, ಗುರುಜಿ. ಗುರುಜಿ. ಶುಭ ಸಂಜೆ ಗುರುಜಿ. ಸೊ ಇವತ್ತಿನ Happy evening. ಹ್ಯಾಪಿ ಈವ್ನಿಂಗ್. ಇವತ್ತಿನ ಈ Happy evening, sir. ಸಾಕಷ್ಟು ಜನಕ್ಕೆ ಶೇರ್ ಮಾಡಿದ್ರಿ, ಇನ್ವೈಟ್ ಮಾಡಿದ್ರಿ, ಸ್ಪ್ರೆಡ್ ಮಾಡಿದ್ರಿ. ಎಸ್ ಮಾಡಿದ್ರಾ? ಮಾಡಿದ್ವಿ ಸರ್, ನಾವು ಮಾಡಿದ್ವಿ. ಮಾಡಿದೀವಿ ಗುರುಜಿ, ಮಾಡಿದೀವಿ. ಮಾಡಿದೀವಿ ಸರ್. ಮಾಡಿದಿರಾ ಅಂದ್ರೆ ವೆರಿ ಗುಡ್. ಇನ್ ಕೇಸ್ ಮಾಡಿಲ್ಲ ಅಂದ್ರೂ ಕೂಡ ಯೂಟ್ಯೂಬ್ ಅಲ್ಲಿ ಮತ್ತೆ ಬರುತ್ತೆ ಇದೇ ಸೆಷನ್ ಲೈವ್ ಅಲ್ಲಿ. ಆವಾಗ ಆ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಬೇರೆಯವರು ಕಲ್ತು ಅದನ್ನ ಪ್ರಾಕ್ಟೀಸ್ ಮಾಡ್ಲಿ, ಒಳ್ಳೇದಾಗ್ಲಿ ಅವ್ರಿಗೂ ಕೂಡ. ಡನ್, ರೈಟ್. So once again, happy evening. Welcome all of you for this wonderful, amazing Amavasya ritual ge ellargu swagata. New moon manifestation ritual ge swagata. So ivattina session ge bekagiranta samagrigalu, ಮೊದಲನೇದಾಗಿ ಒಂದು ವೈಟ್ ಶೀಟ್ ಬೇಕು, ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಬೇಕು, ಒಂದು ಬೌಲ್ ಅಥವಾ ತಟ್ಟೆ ಜೊತೆಗೊಂದು ಹೋಲ್ಡರ್, ದೀಪ ಅಥವಾ ಕ್ಯಾಂಡಲ್, ಮ್ಯಾಚ್ ಬಾಕ್ಸ್, ಇಷ್ಟು ಬೇಕಾಗಿರೋಂಥ ಸಾಮಗ್ರಿಗಳು. ಓಕೆ, ಸೊ ಇಷ್ಟು ರೆಡಿ ಇಲ್ಲ ಅಂದ್ರೆ ಕ್ವಿಕ್ಲಿ ರೆಡಿ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ರೆಡಿ ಇದ್ರೆ ವಂಡರ್ಫುಲ್. ಪಲಾವ್ ಎಲೆ ಹುಣ್ಣಿಮೆಯಲ್ಲಿ ನಾವು ಮಾಡೋದು, ಅಮಾವಾಸ್ಯೆ ರಿಚುವಲ್ ಬೇರೆ ತರ ಮಾಡ್ತೀವಿ, ರೈಟ್? ಜೊತೆಗೆ ವಾಟರ್ ಬಾಟಲ್, ನಿಮ್ಮ ಜೊತೆಗೆ ವಾಟರ್ ಬಾಟಲ್ ಇಟ್ಕೊಳ್ಳಿ. ನಮ್ಮ ಸ್ಟೂಡೆಂಟ್ಸ್ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ನಿಮ್ಮ ಹತ್ರ ಕ್ರಿಸ್ಟಲ್ಸ್ ಇದ್ರೆ ಕ್ರಿಸ್ಟಲ್ಸ್ ನ ಇಟ್ಕೊಳ್ಳಿ. ಅದನ್ನ ಕ್ಲೆನ್ಸ್ ಮಾಡ್ಬೋದು. ಲೈಕ್ ಅಮೆಥಿಸ್ಟ್ ಸ್ಟೋನ್ ಇರ್ಬೋದು, ಅಥವಾ ಸ್ಫಟಿಕ ಇರ್ಬೋದು, ಅಥವಾ ಯಂತ್ರಗಳಿರ್ಬೋದು. ಅದನ್ನ ಕ್ಲೆನ್ಸ್ ಮಾಡಿ ಅದನ್ನ ಮತ್ತೆ ರೀಚಾರ್ಜ್ ಮಾಡಬಹುದು. ಲಕ್ ಯಂತ್ರ, ಮನಿ ಯಂತ್ರ ಇದ್ರೆ ಅದು ಕೂಡ ಮಾಡ್ತೇವೆ. ಡನ್, ಬ್ಯೂಟಿಫುಲ್. ಸೊ ಅಮಾವಾಸ್ಯೆ ರಿಚುವಲ್ ಯಾಕೆ, ಏನು, ಎತ್ತ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಬ್ರೀಫ್ ಆಗಿ, ಚಿಕ್ಕದಾಗಿ, ಫಾಸ್ಟ್ ಆಗಿ ಹೇಳ್ತೀನಿ ನಾನು. ಬೈ ದ ವೇ, ಎಷ್ಟು ಜನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಮಾವಾಸ್ಯೆ ರಿಚುವಲ್ ನ? ಲೆಟ್ ಮಿ ನೋ. ಫಸ್ಟ್ ಟೈಮ್ FT ಅಂತ ಹಾಕಿ, ಅಥವಾ ಫಸ್ಟ್ ಅಂತ ಹಾಕಿ. FT, first time. So many people. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಅಥವಾ ವಿಡಿಯೋ ನೋಡ್ತಿರೋಂಥವ್ರು ಕಮೆಂಟ್ ಬಾಕ್ಸ್ ಅಲ್ಲೂ ಹಾಕಿ. ಫಸ್ಟ್ ಟೈಮ್ ಮಾಡ್ತಾ ಇದಾರೆ ಅಂದ್ರೆ FT ಅಂತ ಹಾಕಿ. ಎಸ್. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಕೆಲವು ಕಾನ್ಸೆಪ್ಟ್ ನ ಅರ್ಥ ಮಾಡಿಸ್ತೀನಿ. ಅಮಾವಾಸ್ಯೆ ಅಂದಾಗ ಅರ್ಥ ಏನು? ಅಮಾವಾಸ್ಯೆ ಅಂದ್ರೆ ನ್ಯೂ ಮೂನ್, ಅಂದ್ರೆ ಚಂದ್ರ ಇಲ್ಲ, ಕಾಣೆ ಆಗಿದ್ದಾನೆ ಅಂದ್ರೆ ಚಂದ್ರ ಇಲ್ಲ, ಝೀರೋ, ಖಾಲಿ. ಸೊ ಅಮಾವಾಸ್ಯೆ ದಿನ ತುಂಬಾ ಜನ ಅನ್ಕೊಳ್ತಾರೆ ಅಮಾವಾಸ್ಯೆ ಒಳ್ಳೇದಲ್ಲ, ಕೆಟ್ಟದು, ಸರಿಯಲ್ಲ, ಅಥವಾ ನೆಗೆಟಿವ್ ಅಂತ ಅನ್ಕೊಳ್ತಾರೆ ಅಲ್ವಾ? ನಾನು ಹಾಗೆ ಅನ್ಕೊಳ್ತಾ ಇದ್ದೆ. ಸೊ ಮೊದಲೆಲ್ಲ ಲಾಂಗ್ ಬ್ಯಾಕ್ ನಾನು ಅಮಾವಾಸ್ಯೆ ಅಂದ್ರೆ ನೆಗೆಟಿವ್, ಕೆಟ್ಟದು ಈ ತರ ಅನ್ಕೊಳ್ತಾ ಇದ್ದೆ. ಬಟ್ ವೆನ್ ಐ ರಿಯಲೈಸ್ಡ್, ತಿಳ್ಕೊಂಡ್ಮೇಲೆ ಗೊತ್ತಾಯ್ತು ಆಕ್ಚುಲಿ ಅಮಾವಾಸ್ಯೆ ತುಂಬಾ ಒಳ್ಳೇದು. ಸೊ ಅಮಾವಾಸ್ಯೆ ದಿನ ತುಂಬಾ ಪವರ್ಫುಲ್ ಶಕ್ತಿ ಇರುತ್ತೆ. ಸೊ ಅಮಾವಾಸ್ಯೆ ಅಂತ ಹೇಳಿದ್ರೆ ಝೀರೋ, ಚಂದ್ರ ಝೀರೋ ಇದ್ದಾನೆ, ಖಾಲಿ. ಇಲ್ಲಿಂದ ಏನಾಗತ್ತೆ, ಶುಕ್ಲ ಪಕ್ಷ.
ಸೊ ಇಲ್ಲಿಂದ ಚಂದ್ರ ಬೆಳೀತಾ ಹೋಗ್ತಾನೆ ಅಲ್ವಾ, ಇಲ್ಲಿಂದ ಚಂದ್ರ ಬೆಳೀತಾ ಹೋಗ್ತಾನೆ, ಪೂರ್ಣ ಚಂದ್ರ ಪಡ್ಕೊಳ್ತಾನೆ. ಸೊ ಈ ಅಮಾವಾಸ್ಯೆ ದಿನ ಏನು ಒಳ್ಳೇದನ್ನ ಅಥವಾ ಏನು ಹೊಸದನ್ನ ಮಾಡ್ತೀರಾ ಅದು ಚಂದ್ರನ ಎನರ್ಜಿ ಜೊತೆ ಅದು ಬೆಳೀತಾ ಹೋಗುತ್ತೆ, ಅದು ಕೂಡ ಅಚೀವ್ ಆಗುತ್ತೆ. ಸೊ ದಟ್ ಈಸ್ ವೈ ಅಮಾವಾಸ್ಯೆ ದಿನ ಏನೇ ಒಂದು ಹೊಸದ್ ಶುರು ಮಾಡ್ತೀರಾ ಅಥವಾ ಏನೇ ಗುರಿ ಬರಿತೀರಾ, ಏನೇ ಒಂದು ಮ್ಯಾನಿಫೆಸ್ಟ್ ಮಾಡ್ತೀರಾ, ರೈಟ್? ಐ ನೋ ಸೋ ಮೆನಿ ಕಮ್ಯುನಿಟೀಸ್ ಅಲ್ಲಿ ಅಮಾವಾಸ್ಯೆ ದಿನ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಲೈಕ್ ಗಾಡಿ ತಗೊಳ್ಳೋದು, ಸೈಟ್ ರಿಜಿಸ್ಟರ್ ಮಾಡಿಸೋಂಥದ್ದು, ರೈಟ್? ಸೋ ಮೆನಿ ಲೈಕ್ ಪಾಸಿಟಿವ್ ಒಳ್ಳೆ ಕೆಲಸಗಳನ್ನ ಅಮಾವಾಸ್ಯೆ ದಿನನೇ ಮಾಡ್ತಾರೆ. ಐ ನೋ, ರೈಟ್? ಸೊ ದಟ್ ಈಸ್ ವೈ ಅಮಾವಾಸ್ಯೆ ದಿನ ವಿಲ್ ಡೂ ಒಂದು ಅದ್ಭುತವಾದ ಮ್ಯಾನಿಫೆಸ್ಟೇಷನ್ ರಿಚುವಲ್ ನ ಮಾಡೋಣ. ಸೊ ಅದರಿಂದ ನಿಮ್ಮ ವಿಶಸ್ ಗೋಲ್ಸ್ ಎಲ್ಲ ಫುಲ್ಫಿಲ್ ಆಗ್ಲಿಕ್ಕೆ, ಅದು ಅಚೀವ್ ಆಗ್ಲಿಕ್ಕೆ, ಅದು ಚಂದ್ರನ ಬೆಳವಣಿಗೆ ಜೊತೆ ಅದು ಕೂಡ ಕಂಪ್ಲೀಟ್ ಆಗಿ ಅದು ಫುಲ್ಫಿಲ್ ಆಗೋ ತರ ಒಂದು ರಿಚುವಲ್ ನ ಫಾಲೋ ಮಾಡೋದು. ಡನ್? ಕ್ಲಿಯರ್? ಅರ್ಥ ಆಯ್ತಾ? ಸೊ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ತೆಗೆದಾಕ್ಬಿಡಿ, ಅಮಾವಾಸ್ಯೆ ಒಳ್ಳೇದಲ್ಲ ಹಾಗೆ ಹೀಗೆ ಅನ್ನೋದನ್ನ ತೆಗೆದಾಕ್ಬಿಡಿ. ಅಮಾವಾಸ್ಯೆ ದಿನ ಆಕ್ಚುಲಿ ನೀವು ನೋಡಿ, ನಮ್ಮ ಒಂದು ಹಿಂದೂ ಹಬ್ಬಗಳು ನೋಡಿ, ಅಮಾವಾಸ್ಯೆ ದಿನ ತುಂಬಾ ಹಬ್ಬಗಳು ಬರುತ್ತೆ. ಎಸ್, ದೀಪಾವಳಿ ಯಾವತ್ತು ಬರುತ್ತೆ? ಅಮಾವಾಸ್ಯೆ ದಿನ ಬರುತ್ತೆ. ಆತರ ಅಮಾವಾಸ್ಯೆ ದಿನ ಎಷ್ಟೋ ಹಬ್ಬಗಳೆಲ್ಲ ಬರುತ್ತೆ. ಅಂದ್ರೆ ಆಕ್ಚುಲಿ ಅಮಾವಾಸ್ಯೆ ಇಸ್ ವೆರಿ ಪವರ್ಫುಲ್. ಸೊ ಇದು ಈ ಅಮಾವಾಸ್ಯೆ ದಿನ ಏನು ಕೆಲವು ರಿಚುವಲ್ಸ್ ನ ಫಾಲೋ ಮಾಡ್ತೀರಾ, ಇದು ನಿಮ್ಗೆ ಅದ್ಭುತವಾಗಿ ವಂಡರ್ಫುಲ್ ಆಗಿ ರಿಸಲ್ಟ್ಸ್ ಕೊಡುತ್ತೆ. ಡನ್? ರೆಡಿ? ಸೊ ಆರ್ ಯು ಆಲ್ ರೆಡಿ ವಿತ್ ದ ಥಿಂಗ್ಸ್? ಪ್ರಿಪರೇಷನ್ ವಸ್ತುಗಳೆಲ್ಲ ರೆಡಿ ಇದೆಯಾ? ಆರ್ ಯು ರೆಡಿ? ಇಫ್ ಯು ಆರ್ ರೆಡಿ, ಆರ್ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಆರ್ ಅಂತ ಟೈಪ್ ಮಾಡಿ. ನೋಡಿ, ತುಂಬಾ ಜನ ಕ್ಯಾಮ್ರಾ ಆಫ್ ಆಗಿದೆ. ಐ ರಿಕ್ವೆಸ್ಟ್ ಆದಷ್ಟು ಕ್ಯಾಮ್ರಾ ಆನ್ ಮಾಡಿ ಈ ರಿಚುವಲ್ ನ ಫಾಲೋ ಮಾಡಿ. ಸ್ನೇಹಿತರೆ ಕೇಳಿಸ್ಕೊಳ್ಳಿ, ಮೊದಲು ನಾನು ಈ ಒಂದು ಅಮಾವಾಸ್ಯೆ ಹುಣ್ಣಿಮೆ ರಿಚುವಲ್ ನ ಬರೇ ಕ್ಲೋಸ್ ಸರ್ಕಲ್ ನಮ್ಮ ಪೇಯ್ಡ್ ಸ್ಟೂಡೆಂಟ್ಸ್ ಅಷ್ಟೇ ಮಾಡ್ತಾ ಇದ್ದೆ. ಅದ್ಭುತವಾದ ರಿಸಲ್ಟ್ಸ್ ನ ಪಡ್ಕೊಳ್ತಾ ಇದ್ರು. ಆಮೇಲೆ ಅನ್ನಿಸ್ತು ಬರೇ ಲೈವ್ ಮಾತ್ರ, ರೆಕಾರ್ಡಿಂಗು ಕೊಡ್ತಾ ಇರ್ಲಿಲ್ಲ. ಆಮೇಲೆ ಅನ್ನಿಸ್ತು ಸೊ ವೈ ನಾಟ್ ಓಪನ್ ಮಾಡಬಾರ್ದು, ಎಲ್ಲರಿಗೂ ಓಪನ್ ಮಾಡಬಾರ್ದು ಅಂತೇಳಿ. ಸೊ ಈಗ ಫ್ರೀ ಸೆಷನ್ ತರ ಎಲ್ಲರಿಗೂ ಜಾಯಿನ್ ಆಗೋ ತರ ಮಾಡಿಕ್ಕೆ ಓಪನ್ ಅವಕಾಶ ಕೊಟ್ಟಿದ್ದೀನಿ. ಸೊ ಮ್ಯಾಕ್ಸಿಮಮ್ ಪೀಪಲ್ ಜಾಯಿನ್ ಆಗಿ ಕಲ್ತು ಮಾಡಿ ರಿಸಲ್ಟ್ಸ್ ಪಡ್ಕೊಳ್ಳಿ ಅಂತ ಹೇಳಿ. ಸೊ ಆಫ್ಟರ್ ಫ್ಯೂ ಮಂತ್ಸ್ ಆಮೇಲೆ ಗೊತ್ತಾಯ್ತು, ಓಕೆ ರೆಕಾರ್ಡಿಂಗು ಕೊಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಯೂಟ್ಯೂಬ್ ಅಲ್ಲೂ ಇನ್ನೊಂದ್ಸರಿ ರಿಪ್ಲೈ ಬರುತ್ತೆ. ಇನ್ ಕೇಸ್ ಯಾರಾದ್ರೂ ಲೈವ್ ಅಟೆಂಡ್ ಮಾಡಿಲ್ಲ, ಯೂಟ್ಯೂಬ್ ಅಲ್ಲಿ ನೋಡಿ ಕೂಡ ಮಾಡ್ಲಿ ಅಂತ ಹೇಳಿ ಕೊಟ್ಟೆ. ಯಾಕೆ ಇದೆಲ್ಲ ಏನಕ್ಕೆ? ಸಿಂಪಲ್, ಸಾಕಷ್ಟು ಜನಕ್ಕೆ ಒಳ್ಳೇದಾಗ್ಲಿ, ಅವರ ಕನಸು ಗುರಿಗಳೆಲ್ಲ ಅಚೀವ್ ಆಗ್ಲಿ, ವಿಶ್ ಫುಲ್ಫಿಲ್ಮೆಂಟ್ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ಬರೇ ಒಂದ್ ತಿಂಗಳು ಮಾಡ್ಬಿಡ್ಬೇಡಿ, ಆಗ್ತಾ ಇದೆಯಾ? ಜಾಯಿನ್ ಎವ್ರಿ ಮಂತ್, ಕಂಟಿನ್ಯೂಸ್ ಆಗಿ ಮಾಡಿ. ಸೊ ಐ ಆಮ್ ಬೀನ್ ಡೂಯಿಂಗ್ ದಿಸ್, ಇದನ್ನ ಆಲ್ಮೋಸ್ಟ್ 3.5 years ಇಂದ ಮಾಡ್ತಾ ಇದ್ದೀನಿ. ಅಂಡ್ ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್ ನಮ್ಮ ಸ್ಟಾರ್ಟಿಂಗ್ ಇಂದ ಜಾಯಿನ್ ಆದಂತರು ಈಗಲೂ ಕೂಡ 2-3 years ಇಂದ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಓಕೆ, ಅಂಡ್ ಸೋ ಮೆನಿ ಪೀಪಲ್ 2 months, 3 months, 4 months, 6 months ಇಂದ ಈ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ಸ್ ನ ಫಾಲೋ ಮಾಡಿ ಅದ್ಭುತವಾದ ರಿಸಲ್ಟ್ಸ್ ನ ಪಡ್ಕೊಂಡಿದ್ದಾರೆ ಅಂಡ್ ಅಚೀವ್ಮೆಂಟ್ಸ್ ನ ಮಾಡ್ಕೊಂಡಿದ್ದಾರೆ. ಎಸ್, ಸೊ ಯಾರೆಲ್ಲ ರಿಸಲ್ಟ್ಸ್ ಪಡೆದಿದ್ದೀರಾ ಟೈಪ್ ಮಾಡಿ ಐ ಗಾಟ್ ವಂಡರ್ಫುಲ್ ರಿಸಲ್ಟ್ಸ್ ಅಂತ, ಅಥವಾ ವಂಡರ್ಫುಲ್ ರಿಸಲ್ಟ್ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ. ಯಾರೆಲ್ಲ ಪಡ್ಕೊಂಡಿದ್ದೀರಾ ಈ ಒಂದು ರಿಚುವಲ್ಸ್ ಫಾಲೋ ಮಾಡಿ. ಎಸ್, ಮಂಗಳಾ ಗುರುರಾಜ್ ಅವರು, ನಂದಿನಿ ಅವರು, ಗೀತಾ ಅವರು, ತನುಶ್ರೀ, ಜ್ಯೋತಿ ಕುಂಬಾರ್, ಅನು, ಉಮಾ ರವಿ, ಭ್ರಮರಾಂಬ, ಪುಷ್ಪಾ ಜೋಶಿ, ಕಾರ್ತಿಕ್, ಮಾದೇಶ್ ಗೌಡ ಅವರು, ಸೋ ಮೆನಿ ಪೀಪಲ್, ನಮ್ಮೆಲ್ಲ ಸ್ಟೂಡೆಂಟ್ಸು ವಂಡರ್ಫುಲ್ ರಿಸಲ್ಟ್ಸ್ ಪಡ್ಕೊಂಡಿದ್ದಾರೆ. ಸೊ ನಾನು ರಿಸಲ್ಟ್ಸ್ ಪಡ್ಕೊಂಡಿದ್ದೀನಿ. ಐ ವಾಂಟ್ ನೀವು ಎಲ್ಲರೂ ಇದನ್ನ ಫಾಲೋ ಮಾಡಿ. ಬರೀ 1 ತಿಂಗಳು ಮಾಡಿದ್ರೆ ಯು ವಿಲ್ ನಾಟ್ ಸಿ, ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದ್ರೆ ಅದ್ಭುತವಾದ ಶಕ್ತಿಯನ್ನ ನೋಡ್ತೀರಾ, ನಿಮ್ಮಲ್ಲಿ ಬದಲಾವಣೆ ನೋಡ್ತೀರಾ. ಡನ್? ಕ್ಲಿಯರ್? ಎಸ್, ವಂಡರ್ಫುಲ್ ರಿಸಲ್ಟ್ಸ್, ವಂಡರ್ಫುಲ್ ರಿಸಲ್ಟ್ಸ್, ವಂಡರ್ಫುಲ್ ರಿಸಲ್ಟ್ಸ್. ಸೂಪರ್. ವಾವ್, 344 ಮೆಂಬರ್ಸ್. ವಾವ್. ಸೊ 500 ಆಗ್ಬೇಕು. ಲೆಟ್ಸ್ ಸಿ ಯಾವಾಗ ಆಗತ್ತೆ ಅಂತ. ಶುರು ಮಾಡೋಣ. ಮೊದಲಿಗೆ ಸೊ ವೈಟ್ ಶೀಟ್ ಬೇಕು, ರೆಡ್ ಕಲರ್ ಮಾರ್ಕರ್ ಬೇಕು, ಇದ್ರ ಜೊತೆಗೆ 5 ವಿಶಸ್ ಬೇಕು. ಸರಿನಾ? 5 ವಿಶಸ್. ವಿಶಸ್ ಅಂದ್ರೇನು? ಏನು ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಏನನ್ನ ಪಡ್ಕೋಬೇಕು ಅನ್ಕೊಂಡಿದ್ದೀರಾ, ಏನನ್ನ
ಒಳ್ಳೆಯದು, ಗೋಲ್ಸ್, ನಿಮ್ಮ ಡಿಸೈರ್ಸ್. ಓಕೆ, ಸೊ ಲೆಟ್ ಇಟ್ ನಾಟ್ ಬಿ ಲಾಂಗ್ ಟರ್ಮ್ ಬೇಡ. ಲಾಂಗ್ ಟರ್ಮ್ ಅಂದ್ರೆ 2 ವರ್ಷ, 5 ವರ್ಷ, 10 ವರ್ಷ ಅಂತ ಗುರಿಗಳು ಬೇಡ. ಕಣ್ಮುಂದೆ ಕಾಣ್ಬೇಕು, ನಿಮ್ಗೆ ಈಸಿಲಿ ಅಚೀವ್ ಆಗ್ಬೇಕು. 1 ಮಂತ್ ಅಲ್ಲಿ ಅಚೀವ್ ಆಗ್ಬೇಕು, 3 ಮಂತ್ಸ್ ಅಲ್ಲಿ ಅಚೀವ್ ಆಗ್ಬೇಕು, 6 ಮಂತ್ಸ್ ಅಲ್ಲಿ ಅಚೀವ್ ಆಗ್ಬೇಕು ಅಂತ ಒಂದು ವಿಷಸ್ನ ರೆಡಿ ಇಟ್ಕೊಳ್ಳಿ. ಒಂದು 5 ಮಂತ್ಸ್ ಅಲ್ಲಿ ರೆಡಿ ಇಟ್ಕೊಳ್ಳಿ, ಅಥವಾ ಒಂದು ಬುಕ್ ಅಲ್ಲಿ ಎಲ್ಲಾದ್ರೂ ಬರ್ದು ಇಟ್ಕೋಬಹುದು. ಯಾವ್ದ್ರ ಬಗ್ಗೆ ಇಟ್ಕೋಬಹುದು ಸರ್? ಅಲ್ಲಿ ಹೆಲ್ಪ್ ಯು. ಸೊ ಇಟ್ ಕ್ಯಾನ್ ಬಿ ನಿಮ್ಮ ಒಂದು ಪರ್ಸನಾಲಿಟಿ ಬಗ್ಗೆ. ಪಿ, ನಿಮ್ಮ ಪರ್ಸನಾಲಿಟಿ, ವ್ಯಕ್ತಿತ್ವ. ನಾನು ತುಂಬಾ ಆಕ್ಟಿವ್ ವ್ಯಕ್ತಿ ಆಗ್ಬೇಕು, ಕರೇಜಿಯಸ್ ವ್ಯಕ್ತಿ ಆಗ್ಬೇಕು, ಅಥವಾ ಡಿಸಿಪ್ಲಿನ್ ವ್ಯಕ್ತಿ ಆಗ್ಬೇಕು, ಅಥವಾ ನನ್ನ ಬಾಡಿ ವೇಟ್ ಕಡಿಮೆ ಆಗ್ಬೇಕು, ಈ ತರ ಏನ್ ಬೇಕಾದ್ರೂ ಇರ್ಬೋದು ನಿಮ್ಗೆ. ನೆಕ್ಸ್ಟ್, ಆರೋಗ್ಯದ ಬಗ್ಗೆ. ಹೆಲ್ತ್, ಆರೋಗ್ಯದ ಸಮಸ್ಯೆ ಇದ್ರೆ ಅದು ಕ್ಲಿಯರ್ ಆಗಿದೆ, ಅಥವಾ ಧೈರ್ಯವಾಗಿದ್ದೀನಿ, ಭಯ ಹೋಗಿದೆ, ಅಥವಾ ಶುಗರ್ ಕಡಿಮೆ ಆಗಿದೆ, BP, ಈ ತರ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಆರೋಗ್ಯದ ಬಗ್ಗೆ. ನೆಕ್ಸ್ಟ್, ನಿಮ್ಮ ಕರಿಯರ್ ಬಗ್ಗೆ. ಓಕೆ, ಸೊ ನಿಮ್ಮ ವೃತ್ತಿ ಜೀವನ, ಬಿಸ್ನೆಸ್, ಪ್ರೊಫೆಷನ್, ಪ್ರಮೋಷನ್ ಆಗಿದೆ, ಅಥವಾ ಜಾಬ್ ಶಿಫ್ಟ್ ಆಗಿದೆ, ಅಥವಾ ಇನ್ಕ್ರಿಮೆಂಟ್ ಆಗಿದೆ, ಅಥವಾ ಬೋನಸ್ ಬಂದಿದೆ, ಅಥವಾ ನ್ಯೂ ಕಸ್ಟಮರ್ಸ್ ಬಂದಿದ್ದಾರೆ, ಟರ್ನ್ ಓವರ್ ಜಾಸ್ತಿ ಆಗಿದೆ, ಪ್ರಾಫಿಟ್ಸ್ ಬಂದಿದೆ, ಈ ತರ ಎನಿಥಿಂಗ್ ರಿಲೇಟೆಡ್ ಟು ಯುವರ್ ಕರಿಯರ್. ರಿಲೇಶನ್ಶಿಪ್. ನೆಕ್ಸ್ಟ್, ರಿಲೇಶನ್ಶಿಪ್, ನಿಮ್ಮ ಸಂಬಂಧಗಳು. ಸೊ ಮನೆಯಲ್ಲಿ ಹ್ಯಾಪಿ ರಿಲೇಶನ್ಶಿಪ್ ಆಗಿದೆ, ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ನೆಗೆಟಿವ್ಸ್ ಕ್ಲಿಯರ್ ಆಗಿದೆ, ವಾಟ್ ಎವರ್ ನಿಮ್ಮ ರಿಲೇಶನ್ಶಿಪ್ ಇಶ್ಯೂಸ್ ಇದ್ರೆ ಅದನ್ನು ಕೂಡ ಮಾಡ್ಬೋದು. ಅಥವಾ ಮದುವೆ ಆಗ್ಬೇಕು, ಸೆಟ್ ಆಗ್ಬೇಕು, ಮಗು ಆಗ್ಬೇಕು, ಈ ತರದ್ದು ಏನ್ ಬೇಕಾದ್ರೂ ವಿಷಸ್ನ ನೀವು ಬರ್ದು ಅದನ್ನ ಫುಲ್ಫಿಲ್ ಮಾಡ್ಬೋದು. ಕೊನೆಯದಾಗಿ ಮನಿಯ ವಿಚಾರವಾಗಿನೂ ಬರೀಬಹುದು. ಮನಿ, ಸೊ ದುಡ್ಡು ಸ್ಟಕ್ ಆಗಿರೋದು ರಿಲೀಸ್ ಆಗಿದೆ, ದುಡ್ಡು ಬರ್ಬೇಕಾಗಿರೋದು ಬಂದಿದೆ, ಅಥವಾ ಇನ್ಕ್ರಿಮೆಂಟ್ ಆಗಿದೆ, ಅಥವಾ ಪ್ರಾಫಿಟ್ಸ್ ಬಂದಿದೆ, ಅಥವಾ ಈ ಮಂತ್ ಅಲ್ಲಿ ಇಷ್ಟು ಅರ್ನಿಂಗ್ಸ್ ಮಾಡಿದೀನಿ, ಇಷ್ಟು ಗಳಿಸಿದೀನಿ, ಈ ತರ ಯಾವ್ದು ಬೇಕಾದ್ರೂ ಇರ್ಬೋದು. ಸರಿನಾ? ಸೊ 5 ಏರಿಯಾ ಮೇಲೆ ಬರಿಬೋದು, ಅಥವಾ ಯಾವ್ದು ಬೇಕಾದ್ರೂ ಬರಿಬೋದು. ಫಾರ್ ಎಕ್ಸಾಂಪಲ್, ಲ್ಯಾಪ್ಟಾಪ್ ತಗೋಬೇಕು, ಬೈಕ್ ತಗೋಬೇಕು, ಮೊಬೈಲ್ ತಗೋಬೇಕು, ಈ ತರ ವಸ್ತುಗಳು ಬೈ ಮಾಡೋದು, ಅದು ಕೂಡ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಅದನ್ನು ಬರೆಯುವಂಥದ್ದು. ಕ್ಲಿಯರ್? ಸೊ 5 ವಿಷಸ್ನ ರೆಡಿ ಮಾಡ್ಕೋಬೇಕು ನೀವೆಲ್ಲರೂ ಕೂಡ. ಡನ್? ರೆಡಿ ಇದೆಯಾ? ಸೊ ರೆಡಿ ಇದ್ರೆ ಲೆಟ್ ಅಸ್ ಸ್ಟಾರ್ಟ್, ಶುರು ಮಾಡೋಣ. ಸೊ ಪ್ರತಿಯೊಬ್ರು ಟೇಕ್ ದ ವೈಟ್ ಶೀಟ್. ಈ ರೀತಿಯಾಗಿ, ಹೀಗ್ ಬೇಡ, ಹೀಗೆ ಇಟ್ಕೊಳ್ತೀರಾ. ರೆಡ್ ಕಲರ್ ಯಾಕೆ? ರೆಡ್ ಕಲರ್ ಇಸ್ ಫಾರ್ ಮ್ಯಾನಿಫೆಸ್ಟೇಷನ್, ಅಟ್ರಾಕ್ಟ್ ಮಾಡ್ಲಿಕ್ಕೆ, ಅಚೀವ್ ಮಾಡ್ಲಿಕ್ಕೆ ರೆಡ್ ಈಸ್ ವೆರಿ ಪವರ್ಫುಲ್. ಸೊ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ಸ್ಕೆಚ್ ಪೆನ್ ಯಾವ್ದಾದ್ರು ಸರಿ ತಗೊಳ್ತೀರಾ. ಸೊ ಸ್ಟಾರ್ಟಿಂಗ್ ಅಲ್ಲಿ ಹೆಡ್ಡಿಂಗ್ ಅಲ್ಲಿ ದೊಡ್ಡದಾಗಿ ಬರೀತೀರಾ, ಯೂನಿವರ್ಸ್ಗೆ ಒಂದು ಲೆಟರ್ನ ಬರೀತೀರಾ. ಸರಿನಾ? ಏನಂತ? ಫಸ್ಟ್ ಹೆಡ್ಡಿಂಗ್ ಬರೀತೀರಾ, ಮೈ ಡಿಯರ್ ಯೂನಿವರ್ಸ್. ಮೈ ಡಿಯರ್ ಯೂನಿವರ್ಸ್. ಮೈ ಡಿಯರ್ ಯೂನಿವರ್ಸ್. ಕೆಳಗಡೆ ಬರೀರಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 3 ಸರಿ ಬರ್ದು ಹಾಕಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಯೂನಿವರ್ಸ್ಗೆ ಆಲ್ರೆಡಿ ಗ್ರಾಟಿಟ್ಯೂಡ್ ನ ಬರೀತಾ ಇದ್ದೀರಾ, ಇದೆಲ್ಲವೂ ನನಗೆ ಸಿಕ್ಕಿದೆ, ಅಚೀವ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ 5 ವಿಷಸ್ ಯಾವ ತರ ಬರಿಬೇಕು? ಅದು ಅಫರ್ಮೇಶನ್ ರೂಪದಲ್ಲಿ ಬರೀಬೇಕು. ಏನ್ ಅಫರ್ಮೇಶನ್ ಅಂದ್ರೆ ಆಲ್ರೆಡಿ ಸಿಕ್ಕಿದೆ, ಸಿಗ್ತಾ ಇದೆ ಅನ್ನೋ ರೀತಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀತೀರಾ, ಅಥವಾ ಪಾಸ್ಟ್ ಟೆನ್ಸ್ ಅಲ್ಲಿ ಬರೀತೀರಾ? ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಮನಿ ವಿಚಾರದ್ದು. ಫಾರ್ ಎಕ್ಸಾಂಪಲ್, 2 lakh rupees. I have received 2 lakh rupees. Thank you. ಆಲ್ರೆಡಿ 2 lakh rupees ಅರ್ನ್ ಮಾಡಿದೀನಿ, ಅಥವಾ ಬಂದಿದೆ, ಗಳಿಸಿದೀನಿ, ಈ ತರ ಅಫರ್ಮೇಶನ್ ರೂಪದಲ್ಲಿ ಬರೀಬೇಕು. ಇಟ್ ಈಸ್ ನಾಟ್ ಲೈಕ್ ನಾನು ದುಡಿಬೇಕು ಅನ್ಕೊಂಡಿದೀನಿ, ಪಡ್ಕೋಬೇಕು ಅನ್ಕೊಂಡಿದೀನಿ, ಗಳಿಸ್ಬೇಕು ಅನ್ಕೊಂಡಿದೀನಿ, ಬೇಕು, ಈ ತರ ಅಲ್ಲ. ಬಂದಿದೆ, ಸಿಕ್ಕಿದೆ, ಆಗಿದೆ, ಈ ರೀತಿಯಾಗಿ ಅಫರ್ಮೇಶನ್ ರೂಪದಲ್ಲಿ ಪ್ರತಿಯೊಂದು ಬರಿಬೇಕಾಗಿರಂಥದ್ದು. ಡನ್? ಗ್ರಾಟಿಟ್ಯೂಡ್ ರೂಪದಲ್ಲಿ, ಅಫರ್ಮೇಶನ್ ರೂಪದಲ್ಲಿ ಬರಿಬೇಕು. ಕ್ಲಿಯರ್? ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಬರೆಯೋಣ ಇವಾಗ. ಸೊ 1 2 3 4 ಅಂತೇಳಿ ಒಂದು 5 ವಿಷಸ್ ನ ಬರೀತೀರಾ ಆ ಶೀಟ್ ಅಲ್ಲಿ. ಲೆಟ್ ಸ್ಟಾರ್ಟ್. ನಾನು ಕೂಡ ಬರಿತೀನಿ ನಿಮ್ ಜೊತೆನೆ. ಸೊ ಪ್ರತಿಯೊಬ್ರು ಒಂದು ಒಳ್ಳೆ ಒಂದು ಪಾಸಿಟಿವ್ ಮನಸ್ಸಿಂದ, ಪಾಸಿಟಿವ್ ಎನರ್ಜಿಯಿಂದ ಬರೀರಿ.
ಸೊ ನೀವು ಆ ವೈಟ್ ಶೀಟ್ ಅಲ್ಲಿ 5 ವಿಷಸ್ನ ಬರೀತೀರಾ, 5 ವಿಷಸ್ನ ಅಫರ್ಮೇಶನ್ ರೂಪದಲ್ಲಿ ಬರೀತೀರಾ. ಆಲ್ರೆಡಿ ಸಿಕ್ಕಿದೆ, ಸಿಗ್ತಾ ಇದೆ ಅನ್ನೋ ರೀತಿ ಅಫರ್ಮೇಶನ್ ರೂಪದಲ್ಲಿ ಬರಿಬೇಕು. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಥವಾ ಪಾಸ್ಟ್ ಟೆನ್ಸ್ ಅಲ್ಲಿ ಬರೀತೀರಾ. ಡನ್. ಲಾಸ್ಟ್ ಅಲ್ಲಿ ಬರೀತೀರಾ ಮತ್ತೆ ಇನ್ನೊಂದ್ಸರಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ನಿಮ್ಮ ಸಿಗ್ನೇಚರ್ ಮಾಡ್ತೀರಾ. ಇನ್ ಕೇಸ್ ಜಾಗ ಇಲ್ಲ ಅಂದ್ರೆ ಡೋಂಟ್ ವರಿ, ಬ್ಯಾಕ್ ಸೈಡ್ ಅಲ್ಲೂ ಬರೀಬಹುದು. ಲಾಸ್ಟ್ ಅಲ್ಲಿ ಮತ್ತೆ 3 ಟೈಮ್ಸ್ ಬರೀತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಸೈನ್ ಮಾಡಿ. ಎಸ್, ಡನ್. ಲಾಸ್ಟ್ ಅಲ್ಲಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಬರೀತೀರಾ, ಸೈನ್ ಮಾಡ್ತೀರಾ. ಓಕೆ, ಈಗ ದೀಪ ಅಥವಾ ಕ್ಯಾಂಡಲ್ ಏನಿದೆ ಹಚ್ಕೊಳ್ಳಿ. ಫ್ಯಾನ್ ಆನ್ ಇದ್ರೆ ಆಫ್ ಮಾಡ್ಕೊಳ್ಳಿ. ಎಸ್, ಈಗ ಜಾಯ್ನ್ ಆದಂತವ್ರು ವಿಡಿಯೋ ಯೂಟ್ಯೂಬ್ ಅಲ್ಲಿ ಬರುತ್ತೆ, ನೋಡ್ಕೊಂಡು ಮತ್ತೆ ಮಾಡಿ. ಸರಿನಾ? ಇವತ್ತು ರಾತ್ರಿ ನಾಳೆ ಬೆಳಗ್ಗೆ ಒಳಗಡೆ ಮಾಡಿ, ನೋ ಪ್ರಾಬ್ಲಮ್. ಡನ್. ಸೊ ದೀಪ ಅಥವಾ ಕ್ಯಾಂಡಲ್ ಹಚ್ಚಾದ್ಮೇಲಿಂದ ನೀವೇನ್ ಬರ್ದಿದ್ರ ಶೀಟ್ ಅನ್ನ ತಗೊಳ್ಳಿ ಕೈಗೆ. ಬರ್ದಿರೋದು ನನ್ನ ಕಡೆಗೆ ನೋಡಿ, ಬರ್ದಿರೋದು ನನ್ನ ಕಡೆಗಿದೆ. ಸೊ ಈ ತರ ಮೇಲ್ಗಡೆಯಿಂದ ಫೋಲ್ಡ್ ಮಾಡ್ತೀರಾ ನಿಮ್ ಕಡೆಗೆ, ಮೇಲ್ಗಡೆಯಿಂದ ಹೀಗೆ ಫೋಲ್ಡ್ ಮಾಡ್ತೀರಾ ನಿಮ್ ಕಡೆಗೆ ಒಂದ್ ಸರಿ. ಮತ್ತೆ ಟರ್ನ್ ಮಾಡಿ, ಮತ್ತೆ ಮೇಲ್ಗಡೆಯಿಂದ ನಿಮ್ ಕಡೆ ಫೋಲ್ಡ್ ಮಾಡ್ತೀರಾ ಇನ್ನೊಂದ್ಸರಿ. ದಟ್ಸ್ ಇಟ್. ಓಕೆ, ಸೊ ಈಗ ಇದನ್ನ ಎನರ್ಜಿ ಕೊಡೋಣ, ಚಾರ್ಜ್ ಮಾಡೋಣ. ಸೊ ಜೊತೆಗೆ ನಿಮ್ಮ ಕ್ರಿಸ್ಟಲ್ ಇರ್ಬೋದು, ಯಂತ್ರಗಳಿರ್ಬೋದು, ಇದನ್ನೆಲ್ಲ ಚಾರ್ಜ್ ಮಾಡ್ಬೋದು. ಸರಿನಾ? ಎಸ್. ಉಲ್ಟಾ ಅಲ್ಲ, ಆಕ್ಚುಲಿ ಬರ್ದಿರೋದು ಹಿಂದೆಗಡೆ ಕಾಣಿಸ್ತಾ ಇದೆ. ಸೊ ಉಲ್ಟಾ ಮಾಡ್ಬೇಕಂತಲ್ಲ, ಬರ್ದಿರೋದು ಒಳಗಡೆನೆ ಇದೆ, ಇಲ್ಲಿದೆ ಬರ್ದಿರೋದು, ಇದು ಹಿಂದೆಗಡೆ ಕಾಣಿಸುತ್ತೆ, ನೋ ಪ್ರಾಬ್ಲಮ್. ಹೋಲ್ಡ್ ಮಾಡಿ. ಓಕೆ, ಇನ್ನೊಂದ್ಸರಿ ಸಿಂಪಲ್ ಬರ್ದಿರೋದು ನನ್ನ ಕಡೆಗಿದೆ. ಸೊ ಮೇಲ್ಗಡೆಯಿಂದ ಫೋಲ್ಡ್ ಮಾಡ್ತೀನಿ ಒಂದ್ಸರಿ, ಟರ್ನ್ ಮಾಡ್ತೀನಿ, ಮತ್ತೆ ಮೇಲ್ಗಡೆಯಿಂದ ಒಂದ್ಸರಿ ಫೋಲ್ಡ್ ಮಾಡ್ತೀನಿ. ದಟ್ಸ್ ಇಟ್. ಕ್ಲಿಯರ್?
ಸೊ ಪ್ರತಿಯೊಬ್ರು ಸೆಟ್ ಸ್ಟ್ರೈಟ್, ಬರ್ದಿರೋಂಥ ಶೀಟನ್ನ ಕೈಲಿ ಹಿಡ್ಕೊಳ್ಳಿ, ಎರಡು ಹಸ್ತದಲ್ಲಿ ಕೈಲಿ ಹಿಡ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಡೀಪ್ ಇನ್ಹೇಲ್ ಮಾಡ್ತಾ ಇಮ್ಯಾಜಿನ್ ಮಾಡಿ, ನೆನಪಿಸ್ಕೊಳ್ಳಿ ನಿಮ್ಮ ಮಾತಾ ಪಿತಾ, ನಿಮ್ಮ ಗುರುಗಳನ್ನ ನೆನಪಿಸ್ಕೊಳ್ಳಿ, ನಿಮ್ಮ ಇಷ್ಟ ದೇವರು, ಮನೆ ದೇವ್ರನ್ನ ನೆನಪಿಸ್ಕೊಳ್ಳಿ. ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ನ ಸಲ್ಲಿಸಿ, ಎಲ್ಲರ ಆಶೀರ್ವಾದ ಪಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಈ ಎಲ್ಲ ವಿಶಸ್ ನನಗೆ ಫುಲ್ಫಿಲ್ ಆಗಿದೆ, ಅಚೀವ್ ಆಗಿದೆ, ಕಂಪ್ಲೀಟ್ ಆಗಿದೆ. ಪ್ರತಿಯೊಂದು ಈಸಿಲಿ ನಂಗೆ ಸಿಕ್ಕಿದೆ, ಪ್ರತಿಯೊಂದು ನಿನ್ನ ಕಡೆಯಿಂದ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಅಪ್ಪ ಅಮ್ಮ, ಥ್ಯಾಂಕ್ ಯು ಗುರುಗಳೇ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಇಮ್ಯಾಜಿನ್ ಮಾಡಿ, ನೀವು ಬರ್ದಿರೋಂಥ ವಿಶಸ್ ಎಲ್ಲವೂ ಈಸಿಲಿ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ, ಫುಲ್ಫಿಲ್ ಆಗ್ತಾ ಇದೆ. ಆ ಒಂದು ಸಿಚುಯೇಷನ್ ನೆನಪಿಸ್ಕೊಳ್ಳಿ, ಆ ಒಂದು ಹ್ಯಾಪಿನೆಸ್ನ ನೆನಪಿಸ್ಕೊಳ್ಳಿ, ಫೀಲ್ ಮಾಡಿ. ಇದೆಲ್ಲ ಅಚೀವ್ ಆದಾಗ ಯಾವ ಥರ ಖುಷಿನ ಫೀಲ್ ಮಾಡ್ತಾ ಇದ್ದೀರಾ, ಎಕ್ಸ್ಪೀರಿಯನ್ಸ್ನ ಇಮ್ಯಾಜಿನ್ ಮಾಡಿ. ನಿಮ್ಮ ಹಸ್ತಗಳ ಮುಖಾಂತರ ಈ ಒಂದು ಲೆಟರ್ಗೆ ಗ್ರ್ಯಾಟಿಟ್ಯೂಡ್ನ ಕೊಡಿ, ಎನರ್ಜಿ ಕೊಡಿ, ಪ್ರೀತಿ ಕೊಡಿ, ಥ್ಯಾಂಕ್ ಯು ಹೇಳಿ. ಈ ಒಂದು ಲೆಟರ್ಗೆ ರೀಚಾರ್ಜ್ ಮಾಡಿ ಹಸ್ತಗಳ ಮುಖಾಂತರ. ಈ ಲೆಟರ್ನ ಹಗ್ ಮಾಡಿ, ಕಿಸ್ ಮಾಡಿ, ಪ್ರೀತಿ ಕೊಡಿ, ಎನರ್ಜಿ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಈ ಎಲ್ಲ ವಿಶಸ್ ನನಗೆ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ ಅಂತ ಹೇಳಿ. ಸೊ ಯಾರೆಲ್ಲ ನಿಮ್ಮ ಯಂತ್ರ ಅಥವಾ ಬೇರೆ ಕ್ರಿಸ್ಟಲ್ಸ್ ಎಲ್ಲ ಚಾರ್ಜ್ ಮಾಡಬೇಕು, ಅವರು ಕೂಡ ಚಾರ್ಜ್ ಮಾಡಿ. ಎಸ್, gently open eyes. With the help of ಹೋಲ್ಡರ್ನ ಸಹಾಯದಿಂದ, ಅಥವಾ ಕೈಯಲ್ಲೂ ಇಟ್ಕೋಬಹುದು, ಕೈಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಹೋಲ್ಡರ್ ಸಹಾಯದಿಂದ ಬೌಲ್ ಅಥವಾ ತಟ್ಟೆ ಏನಿದೆ ಸೊ ತಗೊಂಡು ಕ್ಯಾಂಡಲ್ ಅಥವಾ ದೀಪ ಏನ್ ಹಚ್ಕೊಂಡಿದ್ದೀರಾ ಅದಕ್ಕೆ ಇದನ್ನ ಬರ್ನ್ ಮಾಡ್ತೀರಾ. ಲುಕ್ ಅಟ್ ದ ಫ್ಲೇಮ್, ಯಾವ ತರ ಬರ್ನ್ ಆಗುತ್ತೆ ಫೀಲ್ ಮಾಡಿ. ಎಸ್, ಇದರ ಆಶಸ್ ಎಲ್ಲ ತಟ್ಟೆ ಒಳಗಡೆನೆ ಬೀಳ್ಬೇಕು, ಆ ರೀತಿಯಾಗಿ ಇಟ್ಕೊಳ್ಳಿ. ವಾವ್, ಸೊ ಅಮಾವಾಸ್ಯೆ ರಿಚುವಲ್ಗೆ ಸ್ವಲ್ಪ ದೊಡ್ಡ ತಟ್ಟೆ ಇದ್ರೆ ಒಳ್ಳೇದು. ಶೀಟ್ ಬರ್ನ್ ಮಾಡ್ತೀರಲ್ವಾ, ಸ್ವಲ್ಪ ದೊಡ್ಡದಿದ್ರೆ ಒಳ್ಳೇದು. ಡನ್, ಸೂಪರ್ ಸೂಪರ್ ಸೂಪರ್. ಈಗ ಈ ಬರ್ನ್ ಮಾಡಿರಂತ ಒಂದು ಆಶಸ್ ಏನಿದೆ ಇದನ್ನ ನಾವು ಯೂನಿವರ್ಸ್ಗೆ ತಲುಪಿಸ್ಬಿಟ್ಟು ಬರೋಣ, ಸಬ್ಮಿಟ್ ಮಾಡ್ಬಿಟ್ಟು ಬರೋಣ. ಸೊ ಪ್ರತಿಯೊಬ್ರು ಮಾಡಿದಂಥವ್ರು ರೈಟ್ ನೌ ಎಲ್ಲರೂ ಆಚೆ ಹೋಗ್ತೀರಾ, ಬಾಲ್ಕನಿ ಅಥವಾ ಟೆರೆಸ್ಗೆ ಆಚೆ ಹೋಗ್ತೀರಾ. ಸೊ ಈ ತಟ್ಟೆನ ಇದೇ ತರ ಇಟ್ಕೊಂಡು ಯೂನಿವರ್ಸ್ಗೆ ಆಕಾಶವನ್ನ ನೋಡ್ತಾ ಥ್ಯಾಂಕ್ ಯು ಹೇಳ್ತಾ, ಎಲ್ಲವೂ ನನಗೆ ಅಚೀವ್ ಆಗಿದೆ. ಮಳೆ ಬರ್ತಾ ಇದೆಯಾ, ನೋ ಪ್ರಾಬ್ಲಮ್, ಸ್ವಲ್ಪ ಆಚೆಗಡೆ ಅಂದ್ರೆ ಬಾಲ್ಕನಿ ಎಲ್ಲರೂ ಇರ್ತಿರಲ್ವಾ, ಡೋರ್ ಹತ್ರ ಆಚೆ ಎಲ್ಲರೂ ನಿಂತ್ಕೊಂಡು, ಮಳೆಲಿ ನೆನಿಬೇಕಂತ ಹೇಳ್ತಾ ಇಲ್ಲ, ಬಟ್ ಆಚೆಗಡೆ ಡೋರ್ ಹತ್ರ ಎಲ್ಲ ಹತ್ರ ನಿಂತ್ಕೊಂಡು ಸೊ ಇದನ್ನ ಬ್ಲೋ ಮಾಡಿ ಯೂನಿವರ್ಸ್ಗೆ ಸಬ್ಮಿಟ್ ಮಾಡಿ ಥ್ಯಾಂಕ್ ಯು ಹೇಳಿ, ಸರಿನಾ? ಅಂಡ್ ಕಮ್ ಬ್ಯಾಕ್. ಸೊ ನಾನು ಕೂಡ ಮಾಡಿ ಬರ್ತೀನಿ, ಪ್ರತಿಯೊಬ್ರು ಮಾಡ್ಬಿಟ್ಟು ವಾಪಸ್ ಬನ್ನಿ. ಸೊ ಬ್ಲೋ ಮಾಡಿ ಉಫ್ ಅಂತ ಹೇಳ್ಬಿಟ್ಟು ಆ
ಏನು ಆಶಸ್ ಎಲ್ಲ ಇದೆ ಅದು ಯೂನಿವರ್ಸ್ಗೆ ತಲುಪಿಸ್ಬೇಕು. ಟೆರೆಸ್ ಬಾಲ್ಕನಿ ಎಲ್ಲಾದ್ರೂ ಸರಿ ಆಚೆ ಹೋಗಿ ಮತ್ತೆ ಅಲ್ಲೇ ನಿಂದು ಒಂದು 30 ಸೆಕೆಂಡ್ ನಿಂತ್ಕೊಂಡು ಪ್ರೇ ಮಾಡ್ಬಿಟ್ಟು ಬನ್ನಿ. ವಿಜುವಲೈಸ್ ಮಾಡಿ ಪ್ರೇ ಮಾಡ್ಬಿಟ್ಟು ಬನ್ನಿ ವಾಪಸ್. ಎಸ್, ಡನ್. ಸೊ ಕ್ಯಾಮ್ರಾ ಆನ್ ಆಗಿರೋರು ವಾಪಸ್ ಬಂದಿರೆ ಕಾಣಿಸ್ತಾ ಇದ್ದೀರಾ. ಕ್ಯಾಮ್ರಾ ಆಫ್ ಆಗಿರೋರು ನೀವು ಬಂದಿದ್ದೀರಾ ವಾಪಸ್ ಅಂತ ಹೇಳಿದ್ರೆ ಡನ್ ಅಂತ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ. ಸೂಪರ್. ಸೊ ಲೆಟ್ಸ್ ಡೂ ಒನ್ ಬ್ಯೂಟಿಫುಲ್ ಅಮೇಝಿಂಗ್ ಮೆಡಿಟೇಷನ್ ಮಾಡೋಣ. ಕಮ್ಯುನಿಟಿ ಮೆಡಿಟೇಷನ್, ಕಾಸ್ಮಿಕ್ ಮೆಡಿಟೇಷನ್ ಮಾಡೋಣ. ನೋಡಿ, ನೀವು ಒಬ್ಬರೇ ಮೆಡಿಟೇಷನ್ ಮಾಡೋಕ್ಕೂ ಒಟ್ಟಿಗೆ 300-350 ಜನ ಗುರುಗಳ ಜೊತೆ ಮೆಡಿಟೇಟ್ ಮಾಡೋಕ್ಕೂ 10 ಟೈಮ್ 100 ಟೈಮ್ ಪವರ್ಫುಲ್ ಆಗಿರುತ್ತೆ, ಎನರ್ಜೆಟಿಕ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಖಂಡಿತ ಮೆಡಿಟೇಷನ್ ಮಾಡಿ. ಐ ರಿಕ್ವೆಸ್ಟ್, ರೈಟ್? ಸೊ ಟೇಕ್ ವಾಟರ್ ಬಾಟಲ್, ನೀರ್ ಬಾಟಲ್ ತಗೊಳ್ಳಿ. ನಿಮ್ಮ 2 ಹಸ್ತಗಳಲ್ಲಿ ನೀರ್ ಬಾಟಲ್ನ ಇಟ್ಕೊಳ್ಳಿ. ಚಾರ್ಜ್ ಮಾಡಿ. ನೀವೇನೆಲ್ಲ ಬರ್ದಿದ್ದೀರಾ ವಿಷಸ್ ಎಲ್ಲ ಹೇಳ್ಕೊಳ್ಳಿ. ಹಾಗೆ ಕಣ್ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಇಯರ್ಫೋನ್ ಬ್ಲೂಟೂತ್ ಇದ್ರೆ ಖಂಡಿತ ಹಾಕೊಳ್ಳಿ ಫಾರ್ ಅ ವಂಡರ್ಫುಲ್ ಎಫೆಕ್ಟ್. ಸೊ ಬೆನ್ನು ನೇರ ಇಟ್ಕೊಳ್ತಾ, ಶೋಲ್ಡರ್ ರಿಲ್ಯಾಕ್ಸ್, ಕಣ್ಗಳು ರಿಲ್ಯಾಕ್ಸ್. ಕ್ಲೋಸ್ ಯುವರ್ ಐಸ್. ನಿಮ್ಮ ಗಮನ ಪೂರ್ತಿ ನಿಮ್ಮ ಆಜ್ಞಾ ಚಕ್ರದ ಮೇಲೆ, ಥರ್ಡ್ ಐ ಮೇಲೆ ಫೋಕಸ್ ಮಾಡ್ತಾ, ನಿಮ್ಮ ವಿಷಸ್ನ ನೆನಪಿಸ್ಕೊಳ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. घोररूपे महारावी सर्वशत्रुभयङ्करी भक्तेभ्यो वरदे देवी त्राहि मां शरणागतम्। ॐ सुरा
जटाजूटसमायुक्ते लोलजिह्वान्तकारिणी द्रुतबुद्धिकरे देवी त्राहि मां शरणागतम्। क्रोधधरे रूपे चण्डरूपे नमोऽस्तु ते सृष्टिरूपे नमस्तुभ्यं त्राहि मां शरणागतम्। जडाना जडता हन्ति भक्ताना भक्तवत्सला मूढतां हर मे देवी त्राहि मां शरणागतम्। वं ह्रूं ह्रूं कामये देवी बलिहोमप्रिये नमः। उग्रतारे नमो नित्यं त्राहि मां शरणागतम्। बुद्धिं देहि यशो देहि कवित्वं देहि देहि मे मूढत्वं च हरे देवी त्राहि मां शरणागतम्। इन्द्रादिविलसद्वन्द्ववन्दिते करुणामयी तारे ताराधिनाथास्ये त्राहि मां शरणागतम्। अष्टभ्यां च चतुर्दश्यां नवम्यां यः पठेन्नरः षण्मासेः सिद्धिमाप्नोति नात्र कार्या विचारणा। मोक्षार्थी लभते मोक्षं धनार्थी लभते धनम् विद्यार्थी लभते विद्यां विद्यां तर्कव्याकरणादिकम्। इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति महाप्रज्ञा प्रजायते। पीडायां वापि संग्रामे जाने
निदाने तथा भये यम् इदं पठति स्तोत्रम् शुभं तस्य न संशयः ಡೀಪ್ ಇನ್ಹೇಲ್ ಮಾಡ್ತಾ ಕೀಪ್ ದ ಬಾಟಲ್ ಇಟ್ಬಿಡಿ. ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್. ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ. ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್. ಎಲ್ಲ ವಿಷಸ್ ಕೂಡ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ, ಫುಲ್ಫಿಲ್ ಆಗ್ತಾ ಇದೆ ಈಸಿಲಿ ಅಂಡ್ ಎಫರ್ಟ್ಲೆಸ್ಲಿ. ಥ್ಯಾಂಕ್ ಯು ಸೋ ಮಚ್. ಡೀಪ್ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ. ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ತಾ ನಿಮ್ಮ ಹಸ್ತಗಳಲ್ಲಿ ಒಂದು ಎನರ್ಜಿನ ತುಂಬಿಕೊಳ್ಳಿ. ಇಮ್ಯಾಜಿನ್ ಮಾಡಿ ನಿಮ್ಮ ಎರಡೂ ಹಸ್ತಗಳಲ್ಲಿ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ರಿಸೀವ್ ಮಾಡ್ತಾ ಇದ್ದೀರಾ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ನಮ್ಮ ಸೆಷನ್ ಅಲ್ಲಿ ಇರ್ತಕ್ಕಂತಹ ನಮ್ಮ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಅವರ ವಿಷಸ್ ಎಲ್ಲ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಬ್ಲೆಸ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನು ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿ. ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ರಿಚುವಲ್ಗೆ, ನಮ್ಮ ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯುವರ್ ಪಾಮ್ಸ್. ನಿಮ್ಮ ಕಣ್ಣು ಮತ್ತೆ ಮುಖಕ್ಕೆ ಎನರ್ಜಿ ಕೊಡ್ತಾ slowly and gently open your eyes. ಅರ್ಧ ನೀರು ಇವಾಗ ಕುಡಿತೀರಾ, ಇನ್ನು ಅರ್ಧ ನೀರನ್ನ ಸೆಷನ್ ನಂತರ ಗಿಡಕ್ಕೆ ಹಾಕ್ತೀರಾ. ಓಕೆ, ಸೊ ಅರ್ಧ ನೀರು ಈಗ ಇದು ಚಾರ್ಜ್ ಆಗಿರೋ ನೀರು, ನಿಮ್ಮ ವಿಷಸ್ ಎಲ್ಲ ಇದು ಚಾರ್ಜ್ ಆಗಿದೆ. ಸೊ ಈ ನೀರು ಅರ್ಧ ಕುಡಿತೀರಾ. ಸೊ ನಿಮ್ಮ ವಿಷಸ್ ಎಲ್ಲ ಬೆಳೀತಾ ಹೋಗುತ್ತೆ, ಅಚೀವ್ ಆಗುತ್ತೆ. ಇನ್ನು ಅರ್ಧ ನೀರನ್ನ ಗಿಡಕ್ಕೆ ಹಾಕ್ತೀರಾ. ಸೊ ಒಳ್ಳೆ ಗಿಡ ಬೆಳೀತಾ ಆ ವಿಷಸ್ಸು ನಿಮ್ದು ಬೆಳೆದು ಅದು ಕೂಡ ಅಚೀವ್ ಆಗುತ್ತೆ. ಡನ್. ಸೊ ಸೆಷನ್ ನಂತರ ಅರ್ಧ ಬಾಟಲ್ ನೀರನ್ನ ಗಿಡಕ್ಕೆ ಹಾಕ್ತೀರಾ. ಈಗ ಅರ್ಧ ಬಾಟಲ್ ಕುಡಿತೀರಾ. ಈಗಲೇ ಹಾಕಿ, ಸೆಷನ್ ನಂತರ ಹಾಕಿ. Done. Yes, amazing. 370 members, wonderful. So thank you so much. ಒಂದು ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ ಇವತ್ತಿನ ಒಂದು ಎಕ್ಸ್ಪೀರಿಯನ್ಸ್, ಅನುಭವ ಹೇಗಿತ್ತು, ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ. ಅಮೇಜಿಂಗ್ ಸೂಪರ್ ಆಗಿತ್ತು ಗುರುಜಿ. ಗೌತಮ ಬುದ್ಧರ ಮುಂದೆ ನಾವು ಧ್ಯಾನ ಮಾಡಿದಂಗಿದೆ. ಗುರುಗಳು ಇದೇ ಬಾಟಲ್ ಮಾಡಿದ್ದು ಒಳ್ಳೇದಾಯ್ತು. Thank you, sir. Thank you so much. ಥ್ಯಾಂಕ್ ಯು ಗುರುಗಳೇ, ಅದ್ಭುತವಾಗಿತ್ತು. ಧನ್ಯವಾದಗಳು.
Gratitude. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಗುರುಗಳೇ, ತುಂಬಾ Thank you, sir. ಅದ್ಭುತವಾಗಿತ್ತು. ಗುರುಗಳೇ ಇದೇ ಬಾಟಲ್ ಅಲ್ಲಿ ಮಾಡಿದ್ದು ಒಳ್ಳೇದ ಗುರುಗಳೇ. ಗುರುಜಿ ವಂಡರ್ಫುಲ್. ಮುಖ ನೋಡಿದ್ರೆ ನಮಗೆ ಮತ್ತೆ ಡಬಲ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಡೀಪ್ ಗ್ರಾಟಿಟ್ಯೂಡ್ ನಿಮ್ಮೆಲ್ಲರಿಗೂ ಕೂಡ. ಯಾರೆಲ್ಲ ಲೈವ್ ಅಲ್ಲಿ ಅಟೆಂಡ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರಿ, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಿಮ್ಮೆಲ್ಲ ವಿಶಸ್ ಕೂಡ ಅಚೀವ್ ಆಗ್ಲಿ, ಫುಲ್ಫಿಲ್ ಆಗ್ಲಿ. ಆಶಸ್ ಏನ್ ಮಾಡ್ಬೇಕು? ಆಚೆ ಹೋಗಿ ಆಕಾಶವನ್ನ ನೋಡ್ತಾ ಥ್ಯಾಂಕ್ ಯು ಹೇಳ್ತಾ ಬ್ಲೋ ಮಾಡ್ಬೇಕು. ಯೂನಿವರ್ಸ್ಗೆ ಸಬ್ಮಿಟ್ ಮಾಡ್ತೀರಾ, ಸರಿನಾ? ಅರ್ಧ ಬಾಟಲ್ ನೀರು ಕುಡ್ದಿದ್ದೀರಾ ಇವಾಗ, ಇನ್ನು ಅರ್ಧ ಬಾಟಲ್ನ ಸೆಷನ್ ನಂತರ ಗಿಡಕ್ಕೆ ಹಾಕ್ತೀರಾ. ಡನ್. ಸೊ ನಿಮ್ಮ ವಿಶಸ್ ಚಾರ್ಜ್ ಆಗಿರೋ ನೀರು ಜೊತೆಗೆ ನಿಮ್ಮಲ್ಲೂ ಬೆಳೆಯುತ್ತೆ, ಅಚೀವ್ ಆಗುತ್ತೆ. ಗಿಡ ಬೆಳೀತಾ ಬೆಳೀತಾ ನಿಮ್ಮ ವಿಶಸ್ ಕೂಡ ಬೆಳೆದು ಅಚೀವ್ ಆಗುತ್ತೆ, ಸರಿನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು ಜಾಯ್ನಿಂಗ್ ಇನ್ ದಿಸ್ ಅಮಾವಾಸ್ಯೆ ರಿಚುವಲ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು. ಫಸ್ಟ್ ಟೈಮ್ ಜಾಯ್ನ್ ಆಗ್ತಿರೋರು ಬರೀ ಒನ್ ಟೈಮ್ ಮಾಡಿದ್ರೆ ಅಷ್ಟೇ ಅಲ್ಲ, ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ. ಗ್ಯಾರಂಟಿ ನಿಮ್ಮ ಲೈಫಲ್ಲಿ ಸಾಕಷ್ಟು ಅಚೀವ್ಮೆಂಟ್ಸ್ ನೋಡ್ತೀರಾ, ಚೇಂಜಸ್ ನೋಡ್ತೀರಾ. ಡನ್. ಸೊ ವೆರಿ ಕ್ವಿಕ್ಲಿ ನಾವು 1000 ಮೆಂಬರ್ಸ್ ಪ್ಲಸ್ ಕ್ರಾಸ್ ಆಗಬೇಕು ಲೈವ್ ಅಟೆಂಡ್ ಮಾಡೋಂಥದ್ದು. ಆಗುತ್ತಾ? ಮಾಡೋಣ. ಸೊ ಇನ್ವೈಟ್ ಮಾಡಿ, ಶೇರ್ ಮಾಡಿ ಸಾಕಷ್ಟು ಜನಕ್ಕೆ, ಸೊ ದಟ್ ಎಲ್ಲರೂ ಕಲ್ತಿದ್ದನ್ನ ಬೆನಿಫಿಟ್ಸ್ ಪಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಒಂದು 4 ಜನ ಶೇರಿಂಗ್ಸ್ ತಗೊಳ್ತೀನಿ, ದೆನ್ ವಿಲ್ ಎಂಡ್ ದ ಸೆಷನ್. ಚಂದ್ರು ಕೆ ಅವರೇ. ಸರ್ ನಮಸ್ತೆ ಸರ್. ನಾನು ನಿಮ್ಗೆ ಎಷ್ಟು ಅಭಿನಂದನೆಗಳನ್ನ ಸಲ್ಲಿಸಿದ್ರು ಸಾಕಾಗೋದಿಲ್ಲ. ಆಲ್ಮೋಸ್ಟ್ ನಿಮ್ದು ಯಾವುದೇ ಕ್ಲಾಸ್ ಬರಲಿ, ಯಾವುದೇ ಇರಲಿ, ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಫ್ರೀ ಕ್ಲಾಸ್ ಇರಲಿ, ಯಾವುದೇ ಪೇ ಕ್ಲಾಸ್ ಇರಲಿ, ನಾನು ನಿಮ್ ಕ್ಲಾಸ್ ಅಂತೂ ಮಿಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಸರ್. ಯಾವುದೇ ಕೆಲಸ ಇದ್ರೂ ಕೂಡ ಇವಾಗ ಊರಿಂದ ನಮ್ಮ ಅಣ್ಣ ಬರ್ತಾ ಇದಾರೆ, ಮಹಾಲಕ್ಷ್ಮಿ ಲೇಔಟ್ ಎಂಟ್ರೆನ್ಸ್ ಅಲ್ಲಿ ಇದಾರೆ. ನಾನು ಇದು ಕ್ಲಾಸ್ ಮುಗಿಸ್ಬಿಟ್ಟೆ ಹೋಗ್ಬೇಕು, ಮಳೆ ಬರ್ತಾ ಇದೆ ಅಂತ ಅವ್ರಿಗೆ ಹೇಳಿದೀನಿ. ಆಲ್ಮೋಸ್ಟ್ ಅದು ನಾನು ಮೇನು ನಿಮ್ ಕ್ಲಾಸ್ ನ ಮಿಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಸರ್. ನನ್ಗೆ ನೀವು ಏನೇನು ಕೊಟ್ಟಿದ್ರಿ, ಕುಬೇರ ಯಂತ್ರ ಕೂಡ ನನಗೆ ಬಂತು, ಫ್ರೀ ಯಂತ್ರ ಕೂಡ ಬಂದು ನನಗೆ ತಲುಪಿದೆ. ಮತ್ತೆ ಎಜುಕೇಶನ್ ಬಾಟಲ್ ಮಗುಗೆ ಆರ್ಡರ್ ಮಾಡಿದೆ ನಾನು. ಅವತ್ತು ನಾವು ಆಫ್ಲೈನ್ ಕ್ಲಾಸ್ ಅಲ್ಲಿ ನನ್ಗೆ ಸಿಕ್ಕಿಲ್ಲ, ಬರೀ ಮನಿ ಬಾಟ್ಲು ಮಾತ್ರ ಸಿಕ್ಕಿತ್ತು. ಎಜುಕೇಶನ್ ಬಾಟ್ಲು ಕೂಡ ಸಿಕ್ಕಿದೆ. ಇದರಿಂದ ನನ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಸರ್. ನಿಮ್ಮ ಕ್ಲಾಸು ನನ್ಗೆ ಮತ್ತೆ ಮತ್ತೆ ಇನ್ನ ಜಾಸ್ತಿ ಕಲಿಬೇಕು. ಇದರಿಂದ ನನ್ಗೆ ತುಂಬಾ ಅನುಕೂಲ ಇದೆ. ನನ್ನಿಂದ 4 ಜನಕ್ಕೆ ಇನ್ನ ಎಷ್ಟು ಆಗುತ್ತೋ ಅಷ್ಟು ಶೇರ್ ಮಾಡ್ತೀನಿ. ಇನ್ನ ನನ್ಗಿಂದ ಎಷ್ಟು ಒಳ್ಳೇದ್ ಮಾಡಕ್ಕಾಗುತ್ತೋ ಅಷ್ಟು ಒಳ್ಳೇದ್ ಮಾಡ್ತೀನಿ. ನಿಮ್ಮಿಂದ ನಾನು ತುಂಬಾ ಚೇಂಜಸ್ ಆಗಿದ್ದೀನಿ ಸರ್. ಎಷ್ಟು ಚೇಂಜಸ್ ಆಗಿದ್ದೀನಿ ಅಂದ್ರೆ ನಾನು ಚೇಂಜಸ್ ಆಗಿದ್ದೀನಿ ಸರ್. ನನ್ಗೆ ಅನಿಸ್ತಾ ಇದೆ, ಆ ತರ ಇದ್ದವನು ಈ ತರ ಬಿಸಿ ಮ್ಯಾನ್ ಆಗಿದ್ದೀನಿ ನನ್ಗೆ, ಆ ತರ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ನಿಮ್ ಫ್ಯಾಮಿಲಿ ಎಲ್ಲ ಕಾಪಾಡ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಚಂದ್ರು ಅವರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಮೇಸಿಂಗ್ ಬ್ಯೂಟಿಫುಲ್ ಶೇರಿಂಗ್. ಥ್ಯಾಂಕ್ ಯು ಸೋ ಮಚ್. ಪ್ರತಿದಿನ ಮಾಡ್ಬೇಕಾ? ಇಲ್ಲ, ಪ್ರತಿದಿನ ಅಲ್ಲ, ಇದು ಅಮಾವಾಸ್ಯೆಗೆ ಮಾಡೋದು. ಹುಣ್ಣಿಮೆ ರಿಚುವಲ್ಗೆ ಬೇರೆ ಮಾಡ್ತೀವಿ, ಅಮಾವಾಸ್ಯೆ ರಿಚುವಲ್ ಬೇರೆ ಮಾಡ್ತೀವಿ. ಡೈಲಿ ಮಾಡೋದಲ್ಲ ಇದು. ನಾಗೇಶ್ ಅವರೇ, ಹೌ ಆರ್ ಯು? ಹೇಳಿ. ಫೈನ್ ಸರ್. ಸರ್ ನಾನು ಅಷ್ಟೇ ಯಾವ ಒಂದ್ ಕ್ಲಾಸ್ ನೀವು ಮಿಸ್ ಮಾಡಲ್ಲ, ನಿಮ್ಗೆ ಗೊತ್ತಿದೆ, ಇನ್ಕ್ಲೂಡಿಂಗ್ ನ್ಯೂ ಮೂನ್, ಫುಲ್ ಮೂನ್ ಎಲ್ಲ. ಬಟ್ ಇವತ್ತು 6x6 ಪೋರ್ಟಲ್ ಇತ್ತಲ್ಲ ಸರ್, ಮಾಡಿದೀನಿ ನಾನು. ಸೂಪರ್. ಮೇನ್ ಆಗಿ 8 ಆಗಸ್ಟ್ ಮಾಡೋಣ, 8x8 ಮಾಡೋಣ ಈ ಸರಿ. 8 ಇಯರ್ ಕೂಡ 8 ಮಂತ್ ಆಗಸ್ಟ್ ಆಗುತ್ತೆ, ಅಂಡ್ ಡೇ ಕೂಡ 8 ಬರುತ್ತೆ. ಆಗಸ್ಟ್ ಮಾಡೋಣ ಸೂಪರ್ ಆಗಿ. ಓಕೆ, ಇವತ್ತು 6x6 ಮಾಡ್ಬಿಟ್ಟು ನಿಮ್ಗೆ ನೆನ್ಸ್ಕೊಂಡು ಇದು ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಡೀಪೆಸ್ಟ್ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ನಾಗೇಶ್ ಅವರೇ. ಐ ರಿಯಲಿ ಅಪ್ರಿಶಿಯೇಟ್. ರೆಗ್ಯುಲರ್ ಆಗಿ ಕಮಿಟೆಡ್ ಆಗಿ ಜಾಯ್ನ್ ಆಗಿ ಮಾಡ್ತೀರಾ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಸಕ್ಸಸ್ ಗೀತಾ ಅವರೇ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ನಂಗೆ ಬೇಗ ಚಾನ್ಸ್ ಕೊಟ್ಟಿದ್ದಕ್ಕೆ ಮಾತಾಡಕ್ಕೆ. ಸೋ ಹ್ಯಾಪಿ. ಅದೇನ್ ಹೇಳ್ಬೇಕು ಅಂತ ಮಾತಾಡಕ್ಕೆ ವಾರ್ತೆಗಳೇ ಬರ್ತಿಲ್ಲ. ಅಂದ್ರೆ ನಿಮ್ ಕ್ಲಾಸ್ ಅಂದ್ರೆ ಮಿಸ್ ಮಾಡ್ಕೊಳ್ಬೇಕು ಅಂತ ಕನ್ಸಲ್ಲೂ ನೆನೆಸ್ಕೊಳಲ್ಲ. ಒಂದ್ ಕ್ಲಾಸ್ ಮಿಸ್ ಮಾಡ್ಕೊಂಡ್ರೆ ನಾವೇನೋ ಮಿಸ್ ಮಾಡ್ಕೊಂಡ್ವೇನೋ, ಕಳ್ಕೊಂಡ್ವೇನೋ ಅಂತ ಒಂದು ಫೀಲಿಂಗ್ ಆಗ್ಬಿಡುತ್ತೆ. ಆಮೇಲೆ ನಂದು ವಾಟರ್ ಬಾಟ್ಲದು ಅದರಿಂದಾನು ಸ್ವಲ್ಪ ಎನರ್ಜಿ ತಗೊಂತಾ ಇದೀನಿ. ಮಕ್ಳದು ಸ್ಟಡಿದು ಚೆನ್ನಾಗಿ ಆಗ್ತಿದೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಯಂತ್ರ ಕ್ಲಾಸಿಗೆ ನಂಗೆ ಅಮೌಂಟ್ ಇರ್ಲಿಲ್ಲ ಗುರುಗಳ. ಇವತ್ತು ನಂದು ಸ್ಯಾಲ್ರಿ 10ನೇ ತಾರೀಕು ಮೇಲೆ ಕೊಡ್ತೀವಿ ಅಂತ ಹೇಳಿದ್ದು, ಸ್ಯಾಲ್ರಿ ನನಗೆ ಇವತ್ತು ಬಂತು. ನಾನು ಯಂತ್ರ ಕ್ಲಾಸಿಗೆ ಜಾಯ್ನ್ ಆಗ್ತೀನಿ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಮೇಡಮ್, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಬಹಳ ಶೇರಿಂಗ್.
ನಾವಿಬ್ರು ಸ್ವಲ್ಪ ಬಹಳ ಮಾಡ್ಕೊಂತೀವಿ, ಬೇಜಾರ್ ಮಾಡ್ಕೊಂತೀವಿ, ಕ್ಲಾಸಿಗೆ ಜಾಯಿನ್ ಆಗಕ್ಕೆ ಅಮೌಂಟ್ ಆಗ್ತಿಲ್ವಲ್ಲ ಅಂತ. ಆಮೇಲೆ ಬೆಳಿಗ್ಗೆ ನಾನು ನಂಬರ್ಸ್ ಎಲ್ಲ ಬರ್ಕೊಂಡೆ, 108 ಟೈಮ್ಸ್ ಜಪ ಎಲ್ಲ ಮಾಡ್ದೆ. ಇವತ್ತು ನಂಗೆ ಸ್ಯಾಲ್ರಿ ಆಯ್ತು ಗುರುಗಳೇ, ಥ್ಯಾಂಕ್ ಯು. ಸೂಪರ್, ಮ್ಯಾನಿಫೆಸ್ಟ್ ಮಾಡಿದೀರಾ, ಅಟ್ರಾಕ್ಟ್ ಮಾಡಿದೀರಾ, ವಂಡರ್ಫುಲ್, ವೆರಿ ನೈಸ್, ರೈಟ್? ಎಸ್, ಯಂತ್ರ ನ್ಯೂಮರಾಲಜಿ ಕ್ಲಾಸ್ ಅನೌನ್ಸ್ ಆಗಿದೆ. ಕೆಲವು ನಮ್ಮ ಮಾಸ್ಟರ್ ಕೋರ್ಸ್ ಸ್ಟೂಡೆಂಟ್ಸ್ ಅನೌನ್ಸ್ ಆಗಿದೆ. ನಿಮ್ ಗ್ರೂಪ್ ಅಲ್ಲಿ ಬಂದಿದ್ರೆ ಗೊತ್ತಾಗಿರುತ್ತೆ, ಚೆಕ್ ಮಾಡಿ, ರೈಟ್? ಟೀಮ್ ಕಾಂಟ್ಯಾಕ್ಟ್ ಮಾಡಿ. ಲಾಸ್ಟ್ ಇನ್ನೊಬ್ರು ಶೇರಿಂಗ್ ತಗೊಳ್ಳೋಣ, ದೆನ್ ವಿಲ್ ಎಂಡ್ ದ ಸೆಷನ್. ರಾಜೇಶ್ ಜಿ ಅವರೇ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ ಗುರುಗಳೇ, ನನ್ಗಂತೂ ಇವತ್ತು ತುಂಬಾ, ಯಾಕಂದ್ರೆ ಈ ಕ್ಲಾಸ್ ಅಟೆಂಡ್ ಮಾಡ್ಲೇಬೇಕು ಅಂದ್ಬಿಟ್ಟು ನಾನು ತುಂಬಾ ದೂರದಿಂದ ಇದ್ದೆ, ಆದ್ರೂ ಕೂಡ ಟೈಮ್ ಕರೆಕ್ಟ್ ಆಗಿ ರೀಚ್ ಆದೆ ಗುರುಗಳೇ. ತುಂಬಾ ಧನ್ಯವಾದಗಳು ಗುರುಗಳೇ, ನಿಮ್ಗೆ ಅನಂತ ಧನ್ಯವಾದಗಳು ಗುರುಗಳೇ. ಇವತ್ತು ನನ್ ಜೊತೆ ನನ್ನ ಹೆಂಡತಿ, ನನ್ನ ಮಗು ಕೂಡ ಇವತ್ತು ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ. ತುಂಬಾ ಸಂತೋಷ ಆಗ್ತಿದೆ ಗುರುಗಳೇ. ಒಳ್ಳೆ, ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ. ಐ ಆಮ್ ವೆರಿ ಹ್ಯಾಪಿ ದಟ್ ಸೋ ಮೆನಿ ಪೀಪಲ್ ಒಟ್ಟಿಗೆ ಫ್ಯಾಮಿಲಿ ಸಮೇತ ಮಾಡ್ತಾ ಇದ್ದಾರೆ. ಅಂಡ್ ಐ ನೋ ದಟ್ ಒಬ್ಬರಿಂದ ಒಬ್ರು ರಿಸಲ್ಟ್ಸ್ ಬರ್ತಾ ಇರೋದ್ ನೋಡ್ಬಿಟ್ಟು ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ, ನೀನು ಮಾಡು, ನಿನ್ಗೂ ಒಳ್ಳೇದಾಗತ್ತೆ ಅಂತೆಲ್ಲ ಹೇಳಿ ಇನ್ವೈಟ್ ಮಾಡಿ ಅವರ ಫ್ಯಾಮಿಲಿ ಅವ್ರ ಕೈಲೆಲ್ಲ ಮಾಡಿಸ್ತಾ ಇರೋಂಥದ್ದು ತುಂಬಾ ಖುಷಿ ಆಗ್ತಾ ಇದೆ. ಕೆಲವರು ಮಕ್ಕಳೆಲ್ಲ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ವಂಡರ್ಫುಲ್. ಸೊ ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ, ಹ್ಯಾಪಿ ನೈಟ್ ಆಲ್ ಆಫ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಫ್ರೀ ಕ್ಲಾಸ್ ಅಲ್ಲಿ. ಐ ವಿಲ್ ಅನೌನ್ಸ್ ಎನಿ ಅದರ್ ಫ್ರೀ ಕ್ಲಾಸಸ್ ಆಲ್ಸೋ. ಸೊ ಜಾಯ್ನ್ ಆಗಿ, ಫ್ರೀ ಕ್ಲಾಸಸ್ ಇದ್ದಾಗ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ ಒಳ್ಳೇದಾಗ್ಲಿ. ಶುಭರಾತ್ರಿ. ಥ್ಯಾಂಕ್ ಯು, ಹ್ಯಾಪಿ ನೈಟ್. ಅನ್ಮ್ಯೂಟ್ ಮಾಡಿದೀನಿ, ವಿಶ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು Thank you, ಗುರುಗಳೇ. Good night. ಹ್ಯಾಪಿ ನೈಟ್ ಗುರುಗಳೇ. ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. Thank you so much, sir. Thank you. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. Thank you so Happy much. ರಿಮೆಂಬರ್, ನೀರ್ ಬಾಟಲ್ ಅರ್ಧ ನೀರು ನೀವು ಕುಡ್ದಿದ್ರೆ ಇನ್ನು ಅರ್ಧ ಬಾಟಲ್ ಸೆಷನ್ ನಂತರ ಇವಾಗ ಒಂದು ಗಿಡಕ್ಕೆ, ಯಾವ್ದಾದ್ರು ಗಿಡ ಬೆಳೀತಾ ಇರೋಂಥ ಗಿಡಕ್ಕೆ ಹಾಕಿ. ಸೊ ನಿಮ್ಮ ವಿಶಸ್ ಕೂಡ ಗಿಡದ ಜೊತೆ ಬೆಳೆದು ಅದು ಅಚೀವ್ ಆಗ್ಲಿ, ಫುಲ್ಫಿಲ್ ಆಗ್ಲಿ. ಓಕೆ, ಥ್ಯಾಂಕ್ ಯು, ಸಿ ಯು.